ಆರೋಗ್ಯಕರವಾಗಿ ಇರಬೇಕು ಅಂಥೇಳಿ ಇವತ್ತು ಹೆಲ್ತ್ ಕ್ಯಾಂಪನ್ನು ಹಮ್ಮಿಕೊಂಡಿದ್ದಾರೆ. ಹೆಲ್ತ್ ಕ್ಯಾಂಪ್ನ ಪ್ರತಿ 3 ತಿಂಗಳಿಗೊಮ್ಮೆ ಮಾಡ್ತೀವಿ. ಇಲ್ಲಿ ಯಾರಿಗೆ ಏನು ಮಾತ್ರೆಗಳಾಗಿರ್ಬೋದು, ಆಮೇಲೆ ಕನ್ನಡಕಗಳಾಗಿರ್ಬೋದು, ಇದನ್ನೆಲ್ಲ ನಮ್ಮ ಸಂಸ್ಥೆಯಿಂದ ಉಚಿತವಾಗಿ ಅವ್ರಿಗೆ ಮನೆಗಳಿಗೆ ತಲುಪಿಸ್ತೀವಿ ಸರ್. ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ ಸರ್. ಅವರು ನಮ್ಗೆ ಈ ಸಲ ರಾಜಕೀಯದಲ್ಲಿ ಅವರು ಬಂದು ಇದು ಮಾಡಿದ್ರೆ ನಮ್ಗೆ ತುಂಬ ಒಳ್ಳೆಯದಾಗುತ್ತೆಪ್ಪ. ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಈ ಕೆಂಪೇಗೌಡ ವಾರ್ಡಲ್ಲಿ ಅಭಿಷೇಕ್ ಅವರ ನಮ್ಮ ಪಕ್ಷದ ಮುಖಂಡರಿದ್ದಾರೆ. ಅವರ ನೇತೃತ್ವದಲ್ಲಿ ಸಾಯಿ ಸಂಕೀರ್ತನ ಅನ್ನೋ ಒಂದು ಟ್ರಸ್ಟನ್ನು ಅವರು ಭಾಳ ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದರ ಒಂದು ಹೆಸರಲ್ಲಿ ಹಲವಾರು ಸಾಮಾಜಿಕ ಹಿನ್ನೆಲೆಯಲ್ಲಿ ಸಮಾಜಮುಖಿ ಕೆಲಸಗಳನ್ನು ನಿರಂತರವಾಗಿ ಈ ಭಾಗದ ಮಹಾಜನರಿಗೆ ಆರೋಗ್ಯಕರವಾಗಿ ಇರಬೇಕು ಅಂಥೇಳಿ ಒಂದು ಒಳ್ಳೆ ದೃಷ್ಟಿಯಿಂದ ಇವತ್ತು ಹೆಲ್ತ್ ಕ್ಯಾಂಪನ್ನು ಹಮ್ಮಿಕೊಂಡಿದ್ದಾರೆ. ಕಣ್ಣಿನ ತಪಾಸಣೆ ಇರ್ಬೋದು, ಶುಗರ್ BP ಟೆಸ್ಟ್ ಇರ್ಬೋದು, ಮತ್ತು ENT ಕಿವಿದು ಸಮಸ್ಯೆಗಳಿರ್ಬೋದು, ಈ ಥರ ಅನೇಕ ಪರೀಕ್ಷೆಗಳನ್ನು, ಕ್ಯಾಂಪನ್ನು, ಆರೋಗ್ಯ ಶಿಬಿರವನ್ನು ಇವತ್ತು ಮಾಡೋದು ಅಷ್ಟೇ ಅಲ್ಲ, ಈ ಭಾಗದಲ್ಲಿ ಅನೇಕ ವರ್ಷಗಳಿಂದ ಸೇವೆ ಸಲ್ಲಿಸಿರತಕ್ಕಂಥ ಹಿರಿಯ ನಾಗರಿಕರಿಗೆ ಕರೆದು ಅವರಿಗೆ ಒಂದು ಸನ್ಮಾನ ಮಾಡೋ ಮೂಲಕ ಅವರ ಜವಾಬ್ದಾರಿಯನ್ನು ಕೂಡ ಸಮಾಜದಲ್ಲಿ ಇನ್ನೂ ಹೆಚ್ಚೆಚ್ಚು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅಭಿಷೇಕು ಅವರ ಸಂಘಟಕರು ಎಲ್ಲರೂ ಕೂಡ ಸೇರಿ ಈ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಶಿರಡಿ ಸಾಯಿಬಾಬಾ ಭಕ್ತನಾಗಿ ನನ್ನ ಥರನೇ ಅವರು ಕೂಡ ಆ ಬಾಬಾ ಆಶೀರ್ವಾದದಿಂದ ಎಲ್ಲ ಕೆಲಸಗಳನ್ನು ಮಾಡ್ಕೊತ ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನಷ್ಟು ಹೆಚ್ಚಿನ ಸಮಾಜಮುಖಿ ಕೆಲಸ ಮಾಡಲಿಕ್ಕೆ ಆ ಶಿರಡಿ ಸಾಯಿಬಾಬಾ ಎಲ್ಲ ರೀತಿಯಲ್ಲಿ ಆಶೀರ್ವಾದ ಮಾಡಲಿ. ಈ ಭಾಗದ ಜನರಿಗೆ ಏನೇ ಸಮಸ್ಯೆ ಇದ್ದರೂ ಕೂಡ ನಮ್ಮ ಗಮನಕ್ಕೆ ತಂದರೆ ಖಂಡಿತ ನಿಮ್ಮ ಜೊತೆಗೆ ನಿಲ್ತೀವಿ ಅಂತೇಳಿ ಮತ್ತೊಮ್ಮೆ ಇಲ್ಲಿ ಲೋಕಲಾಗಿ ಅಭಿಷೇಕ್ ಅವರು ಇನ್ನಷ್ಟು ಕೆಲಸ ಮಾಡಲಿಕ್ಕೆ ತಾವೆಲ್ಲ ಕೂಡ ಸಹಕಾರ ಕೊಡಿ ಅಂತೇಳಿ ಈ ಸಂದರ್ಭದಲ್ಲಿ ತಮಗೆ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ. ನಮ್ಮ ಸಂಸ್ಥೆ ವತಿಯಿಂದ ಶ್ರೀ ಸಾಯಿ ಸಂಕೀರ್ತನ ಸೇವಾ ಟ್ರಸ್ಟ್ ಅಂತೇಳಿ, ಆಮೇಲೆ ನಮ್ಮ ಜಾತ್ಯತೀತ ಜನತಾದಳ ಪಕ್ಷದ ವತಿಯಿಂದ ಪ್ರತಿ ಬಾರಿ ಅಂದರೆ 3 ತಿಂಗಳಿಗೊಮ್ಮೆ ನಮ್ಮ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಈ ದೇವರಾಜ ಅರಸು ವಾರ್ಡ್ ಆಗಿರ್ಬೋದು, ಸುಂಕೇನಹಳ್ಳಿಲಿ, ಆಮೇಲೆ ಸುಮಾರು ನಮ್ಮ ಚಿಕ್ಕಪೇಟೆಗೆ ಸಂಬಂಧಪಟ್ಟಂಥ ಸುಮಾರು ವಾರ್ಡ್ಗಳಲ್ಲಿ 3 ತಿಂಗಳಿಗೊಮ್ಮೆ ಹೆಲ್ತ್ ಕ್ಯಾಂಪ್ಗಳು ಮಾಡ್ಕೊಂಬರ್ತೀವಿ. ಅದಲ್ಲದೆ ಧಾರ್ಮಿಕವಾಗಿ ಸಾರ್ವಜನಿಕರಿಗೆ ಉಚಿತ ಸಾಮೂಹಿಕ ಪೂಜೆಗಳಾಗಿರ್ಬೋದು, ಜನಕ್ಕೆ ಅನುಕೂಲವಾಗುವಂಥ ಸರ್ಕಾರಿ ಸವಲತ್ತುಗಳಾಗಿರ್ತಕ್ಕಂಥ ಪೆನ್ಷನ್ಗಳಾಗಿರ್ಬೋದು, ಎಲ್ಲ ರೀತಿಯಾದಂಥದ್ದೊಂದು ನಮ್ಮ ಕಚೇರಿಯಿಂದ ಸಾರ್ವಜನಿಕರಿಗೆ ಉಚಿತವಾಗಿ ಒದಗಿಸ್ಕೊಡ್ತಾ ಬರ್ತಾಯಿದ್ದೀವಿ. ಈ ಬಾರಿ ಏನಂದರೆ ಹೆಲ್ತ್ ಕ್ಯಾಂಪ್ ಆರ್ಗನೈಸ್ ಮಾಡಿದ್ದೀವಿ. ಅದರಲ್ಲಿ ಬೆಳಗ್ಗೆಯಿಂದ ಸುಮಾರು ಒಂದು 180 ಜನ, ಈಗ ಸರಿಸುಮಾರು 12 ಗಂಟೆ ಬೆಳಗ್ಗೆಯಿಂದ 180 ಜನ ಅವ್ರ ಹೆಸರನ್ನು ನೋಂದಾಯಿಸ್ಕೊಂಡು ಚೆಕಪ್ಗಳು ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಸುಮಾರು ಒಂದು 70 ಜನಕ್ಕೆ ಕನ್ನಡಕ ಅವಶ್ಯಕತೆಗಳಿದೆ. ಸೊ ಅವ್ರಿಗೆ ನಮ್ಮ ಸಂಸ್ಥೆ ವತಿಯಿಂದನೇ ಉಚಿತವಾಗಿ ಕನ್ನಡಕ ಕೊಡ್ತೀವಿ. ಇವತ್ತೇನು ನಮ್ಮ ಕಾರ್ಯಕ್ರಮಕ್ಕೆ ಲಯನ್ಸ್ ಕ್ಲಬ್ ವೆಸ್ಟ್ ಅಧ್ಯಕ್ಷರಾದ ಹರಿಪ್ರಸಾದ್ ಅಂತ ಅವರೊಂದು ಸಹಕಾರ ಸಿಕ್ಕಿದೆ ನಮಗೆ. ಸೊ ಅವ್ರ ಸಹಕಾರದಿಂದ ಈ ಕಾರ್ಯಕ್ರಮ ನಡೀತಿದೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ವಿಧಾನ ಪರಿಷತ್ ಶಾಸಕರು, ನನ್ನ ಗುರುಗಳು, ಮತ್ತು ಇಲ್ಲಿ ಚಿಕ್ಕಪೇಟೆಗೆ ಬಸವನಗುಡಿಗೆ ಹೆಸರಾಂತ ನಾಯಕರಾಗಿರ್ತಕ್ಕಂಥ ಶರವಣ ಸರ್ ಅವರು ಬಂದು ಕಾರ್ಯಕ್ರಮ ಉದ್ಘಾಟಿಸಿದ್ದಾರೆ. ಆಮೇಲೆ ನಮ್ಮ ಜನರಲ್ ಸೆಕ್ರೆಟರಿ ರಮೇಶ್ ಅಂತ ಹೇಳಿ, ಆಮೇಲೆ ಬೆಂಗಳೂರು ನಗರದ JDS ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಗೌಡರು. ಸೊ ಇವರೆಲ್ಲರ ಒಂದು ಮಾರ್ಗದರ್ಶನದ ಮೇಲೆಗೆ ಕುಮಾರಣ್ಣನವರ ಮತ್ತು ದೇವೇಗೌಡರು ಸಾಹೇಬರ ಆಶೀರ್ವಾದದಿಂದ
ನಿಖಿಲ್ ಸರ್ ಅವರ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಆಯೋಜಿಸಿದ್ದೀವಿ ಸರ್. ಈಗ ಸಂಜೆ ಒಂದು 3 ಗಂಟೆ 4 ಗಂಟೆವರೆಗೂ ಈ ಕಾರ್ಯಕ್ರಮ ನಡೆಯುತ್ತೆ ಸರ್. ನಾವು ಸುಮಾರು ಒಂದು 15-16 ವರ್ಷದಿಂದ ಮಾಡ್ಕೊಂಡ್ಬಂದಿದ್ದೀವಿ. ಅಂದರೆ ಧಾರ್ಮಿಕವಾಗಿ ಸುಮಾರು ವರ್ಷದಿಂದ ನಮ್ಮ ಶಿರಡಿ ಸಾಯಿಬಾಬಾರವರ ಅನೇಕ ಕಾರ್ಯಕ್ರಮಗಳಾಗಿರ್ಬೋದು, ಈ ಥರ ಸಾಮಾಜಿಕವಾಗಿ ಈಗ ಹೆಲ್ತ್ ಕ್ಯಾಂಪ್ಗಳಾಗಿರ್ಬೋದು, ಆಮೇಲೆ ಡ್ರೈನೇಜ್ ಎಲ್ಲಿ ನಮ್ಮ ಗಾರ್ಬೇಜ್ಗಳೆಲ್ಲ ಪಾಟೋಲ್ಸ್ ಇರ್ತದೆ ಅಂಥದ್ದೆಲ್ಲ ಶುದ್ಧೀಕರಣ ಮಾಡಿ ಹೊಸದಾಗಿ ಅಲ್ಲಿ ಇದು ಮಾಡೋದಾಗಿರ್ಬೋದು, ಸುಮಾರು ಸಾಮಾಜಿಕ ಕಾರ್ಯಕ್ರಮಗಳು ಮಾಡ್ಕೊಂಡ್ಬಂದಿದ್ದೀವಿ ಸರ್. ಸೊ ಈಗ ಹೆಲ್ತ್ ಕ್ಯಾಂಪ್ನ ಪ್ರತಿ 3 ತಿಂಗಳಿಗೊಮ್ಮೆ ಮಾಡ್ತೀವಿ. ಇಲ್ಲಿ ಯಾರಿಗೆ ಏನು ಮಾತ್ರೆಗಳಾಗಿರ್ಬೋದು, ಆಮೇಲೆ ಕನ್ನಡಕಗಳಾಗಿರ್ಬೋದು, ಇದನ್ನೆಲ್ಲ ನಮ್ಮ ಸಂಸ್ಥೆಯಿಂದ ಉಚಿತವಾಗಿ ಅವ್ರಿಗೆ ಮನೆಗಳಿಗೆ ತಲುಪಿಸ್ತೀವಿ ಸರ್. ಅದಲ್ಲದೆ ನಮ್ಮ ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಕೆಂಪೇಗೌಡ ನಗರ ಯಾರು ಹಳುಬರಿದ್ದಾರೋ, ಅಂದರೆ ಯಾರು ಸುಮಾರು ವರ್ಷಗಳಲ್ಲಿ ವಾಸ ಮಾಡ್ಕೊಂಡಿದ್ದಾರೋ ಅವ್ರಿಗೊಂದು ಗೌರವ ಸಮರ್ಪಣೆ, ಅಂದರೆ ಒಂದು ಸನ್ಮಾನ ಸಮಾರಂಭ. ಈಗ ಯಾರು ನಂಜಪ್ಪ ಬ್ಲಾಕು ಸಮೀಪುರ ಅಂತ ಹೇಳಿದ್ನಲ್ಲ, ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಅದೊಂದು ಭಾಗದಲ್ಲಿ ಆ ಜನಗಳಿಗೆ ಒಂದು ಉಚಿತವಾದ ಒಂದು ಸನ್ಮಾನ ಸಮಾರಂಭ, ಅವ್ರಿಗೊಂದು ಗೌರವ ಸಲ್ಲಿಸೋಂಥ ಕಾರ್ಯಕ್ರಮನೂ ಈ ಕಾರ್ಯಕ್ರಮ ಜೊತೆ ಆಯೋಜಿಸಿದ್ದೀವಿ ಸರ್. ಉತ್ತಮವಾದ ಕೆಲಸ ಮಾಡ್ತಾಯಿದ್ದಾರೆ ಸರ್. ನಮಗೂ ಐ ಪ್ರಾಬ್ಲಮ್ ಇತ್ತು, ಚೆನ್ನಾಗಿ ನೋಡಿದ್ರು. ಎಲ್ಲ ಒಂದು ಇದಕ್ಕೂ ಸಜೆಷನ್ ಕೊಡ್ತಾರೆ ನಮಗೆ. ಮನೆ ಹತ್ರ ಬಂದೇ ಇಂಟ್ರೂವ್ ಮಾಡ್ತಾರೆ ನಮಗೆ, ಬನ್ನಿ ನಾವು ಈ ಥರ ಮಾಡ್ತಾಯಿದ್ದೀವಿ ಅಂತ. ಅವೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಸರ್. ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು ಸುಮಾರು ವರ್ಷದಿಂದ ಇದ್ದೀವಿ ಸರ್. ನಾನು ಸುಮಾರು ವರ್ಷದಿಂದ ಒಂದು 20 ವರ್ಷದಿಂದ ಇದ್ದೀನಿ. ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಯಾಕಂದರೆ ಇಲ್ಲಿ ಹಿರಿಯ ನಾಗರಿಕನೆಲ್ಲ ಕರೆಸಿ ಸನ್ಮಾನ ಮಾಡಿದ್ರು. ಆಮೇಲೆ ಏನಂದರೆ ಮೇಯ್ನು ಇಲ್ಲಿರೋರಿಗೆಲ್ಲ ಹೆಲ್ತು, ಈ ಬಿ ಪಿ ಶುಗರ್ ಅನ್ನೋದು ತುಂಬ ಐತೆ. ಅವ್ರಿಗೆಲ್ಲ ಒಂದು ಕ್ಯಾಂಪ್ ಮಾಡಿ ಹೆಲ್ತು, ಬಿ ಪಿ ಶುಗರು, ಆಮೇಲೆ ಕಣ್ಣಿಂದು ಇದ್ರದ್ದು ಎಲ್ಲ ಟೆಸ್ಟ್ ಮಾಡಿ ಎಲ್ಲ ಜನಕ್ಕೂ ಅನುಕೂಲ ಮಾಡಿಕೊಟ್ಟಾರೆ. ಅವರು ಇಲ್ಲಿ ಮಡಿವಾಳ ಮಾಚೆ ಚೌಟ್ರಿ ಹತ್ರ ಕಾಲೇಜಲ್ಲಿ ಮಾಡ್ತಿದ್ದಾರೆ. ವರ್ಷ ಮಾಡ್ತಿದ್ದಾರೆ ಅವರು ಇದನ್ನು. ಎಲ್ರಿಗೂ ಒಳ್ಳೆ ಉಪಯೋಗ ಆಗ್ತಿದೆ. ಅವ್ರು ಇದೇ ಅಲ್ಲದೆ ಅಲ್ಲಿ ಇದ್ರ ಫೀಲ್ಡಲ್ಲಿ ದೇವ್ರನ್ನೆಲ್ಲ ಕರೆಸಿ ಅದನ್ನು ಮಾಡ್ತಾರೆ. ಎಲ್ಲ ತುಂಬ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ತಾಯಿದ್ದಾರೆ ಅವರು. ಅವರಿಂದ ಜನಗಳಿಗೆ ತುಂಬ ಉಪಕಾರ ಆಗ್ತಾಯಿದೆ. ನಿಮ್ಗೆ ಏನು ಅನುಕೂಲ ಆಗಿದೆ ಮೇಡಮ್ ಇದು ಬಂದು ನಮಗೆ ಅವರೆಲ್ಲ ಬರ್ಕೊಟ್ಟಿದ್ದಾರೆ ಡಾಕ್ಟ್ರುಗಳು. ನಮಗೆ ಕಣ್ಣಿಗೆಲ್ಲ ತೋರಿಸಿದ್ದೀವಿ. ಇದೆಲ್ಲ ಬಿ ಪಿ ಶುಗರ್ ಎಲ್ಲ ಚೆಕ್ ಮಾಡಿದ್ದಾರೆ. ಎಲ್ಲ ಅದಕ್ಕೆ ಬೇಕಾಗಿರೋ ಇದು ಮೆಡಿಷನ್ ಎಲ್ಲ ನಮಗೆ ಇದು ಮಾಡಿಕೊಟ್ಟಿದ್ದಾರೆ. ಅನುಕೂಲ ಆಗಿದೆ. ತಾವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀವಿ? ನಾವು ಆಗಲೇ ಒಂದು 8 ವರ್ಷದಿಂದ ಬರ್ತಾಯಿದ್ದೀವಿ. ನಮಸ್ಕಾರ, ನನ್ನ ಹೆಸರು ಮಾಲಾ ಅಂತ. ನಾವು ಅಭಿಷೇಕ್ ತುಂಬ ಹೆಲ್ಪ್ ಮಾಡ್ತಾಯಿದ್ದಾರೆ ನಮಗೆ. ಆಮೇಲೆ ಇವಾಗ ಕಣ್ಣಿನ ಟೆಸ್ಟು, ಬಿ ಪಿ ಶುಗರ್ ಎಲ್ಲ ಟೆಸ್ಟ್ ಮಾಡಿಸ್ತಾಯಿದ್ದಾರೆ. 9 ಗಂಟೆ ಸ್ಟಾರ್ಟ್ ಮಾಡಿದ್ದಾರೆ, 9-9:30 ನಮ್ಮ ಏರಿಯಾದಲ್ಲಿ ಏನೋ ತೊಂದರೆ ಇದ್ದರೆ ಬಂದು ಮರಗಳು ಕಟ್ಸೋದು, ಇದು ಮಾಡೋದು ಎಲ್ಲ ಇದು ಮಾಡ್ತಾರೆ. ಅವರು ನಮ್ಗೆ ಈ ಸಲ ರಾಜಕೀಯದಲ್ಲಿ ಅವರು ಬಂದು ಇದು ಮಾಡಿದ್ರೆ ನಮ್ಗೆ ತುಂಬ ಒಳ್ಳೆಯದಾಗುತ್ತೆಪ್ಪ. ತುಂಬ ಹೆಲ್ಪಿಂಗ್ ನೇಚರ್ ತುಂಬ ಇದೆ. ಪ್ರತಿ ವರ್ಷ ಗಂಗಾಧರ ದೇವಸ್ಥಾನ ಶಿವರಾತ್ರಿ ಹಬ್ಬ ಆಗುತ್ತೆ. ಆವಾಗ ಶಿವನ ಲಿಂಗ ಕೊಡ್ತಾರೆ. ಸಾಯಿಬಾಬಾ ದೇವಸ್ಥಾನದಲ್ಲಿ ಪೂಜೆ ಮಾಡಿದಾಗ ಸಾಯಿಬಾಬಾ ವಿಗ್ರಹ ಕೊಟ್ಟಿದ್ದಾರೆ. ಲಕ್ಷ್ಮೀ ಪೂಜೆ ಮಾಡಿ ಮನೆ ಹೆಣ್ಮಕ್ಳಿಗೆಲ್ಲ ಲಕ್ಷ್ಮೀ ವಿಗ್ರಹ ಕೊಟ್ಟಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ತುಂಬ ಅವ್ರಿಗೆ ಅಭಿಮಾನ ಇದೆ. ನಮ್ಗೆ ಅವ್ರಿಗೆ ರಾಜಕೀಯದಲ್ಲಿ ಅವರು ನಮ್ಗೆ ಮುಂದೆ ಬಂದರೆ ತುಂಬ ಹೆಲ್ಪ್ ಆಗುತ್ತೆ. ಅವರೇನಾದ್ರು ತುಂಬ ನಮಗೆ ಸಹಾಯನೂ ಆಗಿದೆ. ನನ್ನ ಹೆಸರು ಶಾಂತ. ಅವ್ರು ತುಂಬ ಹೆಲ್ಪ್ ಮಾಡಿದ್ದಾರೆ. ಮತ್ತು ಎಲ್ಲರಿಗೂ ಸಹಾಯ ಮಾಡಿದ್ದಾರೆ. ಮತ್ತು ಕನ್ನಡಕ ಫ್ರೀಯಾಗಿ ಕೊಟ್ಟಿದ್ದಾರೆ. ಮತ್ತು ಕಷ್ಟ ಅಂದವ್ರಿಗೆ ಸಹಾಯ ಮಾಡಿದ್ದಾರೆ. ಮತ್ತು ಸ್ಕೂಲ್ ಮಕ್ಕಳಿಗೆಲ್ಲ ಎಷ್ಟು ಬೇಗ ದುಡ್ಡಿನ ಸಹಾಯ ಮಾಡಿದ್ದಾರೆ. ತುಂಬ ಒಳ್ಳೆಯರಂದ್ರೆ ಒಳ್ಳೆಯರು. ಅವ್ರು ನಮ್ಮ ಇದು ಮೇರೆಗೆ ಬಂದು ನಿಲ್ಬೇಕು ಅವರು ಅಂತ ಆಸೆ ನಮಗೆ. ಸಪೋರ್ಟ್ ಮಾಡ್ತೀರಾ? ಮಾಡ್ತೇವೆ ನಾವು. ಅವ್ರಿಗೆ ಅಂಕರ ಖಂಡಿತ ಸಪೋರ್ಟ್ ಮಾಡ್ತೀವಿ. ಅವ್ರಿಗೆ ಬೆಂಬಲ ನಾವು. ಅಭಿಯವರು ಅಂದರೆ ನಮಗೆ ತುಂಬ ಇಷ್ಟ. ಅವರೆಲ್ಲ ಹೆಲ್ಪ್ ಮಾಡ್ತಾರೆ ತುಂಬ ಚೆನ್ನಾಗಿ. ಅದರಿಂದ ನಮಗೆ ಅವ್ರಿಗೆ ನಾವು ಓಟೆಲ್ಲ ಚೆನ್ನಾಗಿ ಹಾಕ್ತೀವಿ. ಅಭಿಯವರು ತುಂಬ ನನಗೆ ಇಷ್ಟ ಆಯಿತು. ಓಕೆ.